ಬಟ್ ತುಂಬ ಖುಷಿಯಾಗಿದೆ. ಒಂದು ವಿಭಿನ್ನ ಪಾತ್ರ. ಬಹುಶಃ ನಾನು ಬಹಳ ಸಿನಿಮಾಗಳಲ್ಲಿ ಅಪ್ಪನ ಪಾತ್ರ ಮಾಡಿದರೂ ಕೂಡ ಅದರಲ್ಲಿ ಡೈಲಾಗ್ಗಳು ಕಮ್ಮಿನೇ ಇತ್ತು. ಇದರಲ್ಲಿ ನನ್ನದೇ ಡೈಲಾಗ್ ಜಾಸ್ತಿ ಇದೆ. ನನ್ನ ಹೆಂಡತಿ ಗಿರಿಜಾ ಬೈತಾ ಇರ್ತಾಳೆ, ಎಲ್ಲನೂ ನೀವೇ ತಿನ್ಕೋತೀರ, ನಮಗೇನು ಹೇಳಕ್ಕೆ ಬಿಡಲ್ಲ ಅಂತ. ಅದಕ್ಕೆ ಈಗ ಮಾತಾಡೋಕ್ಕೆ ಬಿಟ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಬಹಳ ಅದ್ಭುತವಾಗಿ ನಿಮ್ಮ ಪಾತ್ರ ಸರ್. ನೀವೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡ್ತಾರೆ. ಒಂದ್ಸಲ ಇಡೀ ಟೀಮ್ ಅವರು ಒಂದೆರಡು ಮಾತುಗಳನ್ನು ಒಂದೇ ನಿಮಿಷ ಮುಗಿಸ್ಬೋಣ. ನಾನು ತಿಂಗಳಲ್ಲಿ 15 ದಿವಸ ಡೇಟ್ ಅವ್ರಿಗೆ ಮೀಸಲಾಗಿಟ್ಟಿದ್ದೀನಿ. ಇನ್ನು 15 ದಿವಸ ನನಗೆ ಸಿನಿಮಾಗೆ ಇದೆ. ಮತ್ತು ಒಂದು ಕಂಡೀಷನ್ ಹಾಕ್ಕೊಂಡಿದ್ದೆ ನಾನು ಶ್ರವಂತ್ಗೆ, ಸಿನಿಮಾ ಡೇಟ್ ಬಂದಾಗ ನನಗೆ ನೀನು ಅಡ್ಜಸ್ಟ್ ಮಾಡಿಕೊಡ್ಬೇಕು ಅಂತ. ಅದನ್ನು ಪಾಪ ಒಪ್ಕೊಂಡಿದ್ದಾನೆ. ಅವನೊಂದು ಸಿನಿಮಾ ಪರಾರಿ ಅಂತ ಮಾಡಿದ್ದ, ಅದ್ರಲ್ಲಿ ಅವನು ಹೀರೋ, ನಾನೇ ವಿಲನ್. ನಾವು ಇಲ್ಲ ಸರ್, ಇದು ಕತೆ ಬೇಸಿಕಲಿ ಬಂದಿರೋದೇ ಚಾನೆಲ್ ಇಂದ. ನಮಗೆ ನಾವು ನಮ್ಮ ನೇಟಿವಿಟಿಗೆ ಹೇಗೆ ಬೇಕೋ ಆ ಥರ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಸರ್. ಹಾಂ ಹೌದು ಸರ್. ಅದೇ ಸರ್, ಅಂದರೆ ಈ ಕತೆ ಬಂದ್ಬಿಟ್ಟು ನಮಗೆ ಕಲರ್ಸ್ ಕನ್ನಡದಿಂದ ಬಂದಂಥ ಕತೆ ಸರ್ ಇದು. ಸೊ ಸ್ಕ್ರೀನ್ ಪ್ಲೇ ಬಂದ್ಬಿಟ್ಟು ಪಾಂಡಿಯನ್ ಸ್ಟೋರ್ಸ್ 2. ಎಸ್ ಸರ್, ಅದಕ್ಕೆ ಹೇಳಿದ್ದ. ಹಾಂ ಸರ್, ಬ್ಯಾಲೆನ್ಸ್ ಆಗ್ತಾ ಇದೆ ಸರ್. ಅಂದರೆ ಬೇಸಿಕಲಿ ಏನು ಅಂತಂದರೆ, ಯೂಶ್ವಲ್ ಆಗಿ ಆ ಕಡೆ ನಾನು ನೋಡಿದ ಮಟ್ಟಿಗೆ ಒಂದು ಸಣ್ಣ ಜಗಳ ಆಯಿತು ಅಂತಂದ್ರು ಹಾ ಹ್ಞೂ ಅಂತ ಎಲ್ಲ ಮನೆಯವರು ಎದ್ದು ಬಿದ್ದು ಬಂದ್ಬಿಟ್ಟು ನದಿ ಬಾ ಮಚಾ ಅಂತ ಎಲ್ಲ ಬರ್ತಾ ಇರ್ತಾರೆ. ನಾವಿಲ್ಲಿ ಸ್ವಲ್ಪ ಕ್ಲಾಸ್ ಮಾಡ್ತಾ ಇದ್ದೀವಿ, ಬಟ್ ಅಪ್ರೋಚು ಒಂಚೂರು ಮಾಸಾಗಿ ಇಟ್ಕೊಂಡಿದ್ದೀವಿ ಸರ್ ನಾವು. ಹಾಂ ಸರ್. ಹಾಂ, ರನ್ನಿಂಗಲ್ಲಿ ಹಾಫ್ ಆನ್ ಅವರ್ ಸರ್ ನಮ್ಮದು. ಇಲ್ಲ ಸರ್, ನಮ್ಮದು 9ರಿಂದ 9:30 ಸರ್ ರಾತ್ರಿ. ಹಾಂ ಸರ್. ವಾಸು ಸರ್, ನಾನು ಅದನ್ನೇ ನಿಮಗೆ ಈಗ ಚುಚ್ತಾ ಇದೆ, ಏನೋ ಪ್ರಶ್ನೆ ಕೇಳಿ ಅಂತ. ಅವ್ರು ಯಾವಾಗಲೂ ನಂಗೆ ಶ್ರವಂತ ವಾಸು ಸರ್ ಯಾವಾಗಲೂ ನಂಗೆ ಹೇಳೋರು, ಕೇಳಿಸ್ಕೊಳ, ಅವ್ರು ಯಾವಾಗಲೂ ನಂಗೆ ಹೇಳೋರು, ಚಿಕ್ಕ ಪಾತ್ರಗಳನ್ನ ಮಾಡಬೇಡ ನೀನು ಅಂತ ಯಾವಾಗಲೂ ನಂಗೆ ಹೇಳೋರು. ಈಗ ತುಂಬ ದೊಡ್ಡ ಪಾತ್ರ ಮಾಡ್ತಾ ಇದ್ದೆ. ಥ್ಯಾಂಕ್ ಯು. ನಂದಕುಮಾರ್ ಸರ್, ನೀವು ಹೇಳ್ತಾ ಇದ್ರಿ ಸ್ವಲ್ಪ ಹೊತ್ತಿಗೆ ಮುಂಚೆ, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.